ನಮಸ್ತೆ ಕರ್ನಾಟಕ ಸ್ನೇಹಿತರೆ, ಇವತ್ತಿನ ಕ್ರಿಕೆಟ್ ಅಪ್ಡೇಟ್ ಯಾವ್ದ್ಯಾವ್ದಿದೆ ಅಂತ ನೋಡ್ಕೊಂಡು ಬರೋಣ. ಸೊ ಮೊದಲಿಗೆ ಪ್ಯಾಟ್ ಕಮಿನ್ಸ್ ಅವರ ಬಗ್ಗೆ ಒಂದು ಅಪ್ಡೇಟ್ ಬರ್ತಾ ಇದೆ. ಸೊ ಪ್ಯಾಟ್ ಕಮಿನ್ಸ್ ಅವರ ಬಗ್ಗೆ ಅಪ್ಡೇಟ್ ಅಂತ ಹೇಳಿದ್ರೆ BBL ಬದಲಾಗಿ SA T20ಗೆ ಆದ್ಯತೆ ಕೊಟ್ಟಿದ್ದಾರಂತೆ. ಸೊ ಯಾಕಿರ್ಬಹುದು? ಸೊ BBL ಆಸ್ಟ್ರೇಲಿಯಾದ T20 ಲೀಗ್ ಆಗಿರ್ತದೆ, ಅದು ಪ್ಯಾಟ್ ಕಮಿನ್ಸ್ ಅವರ ದೇಶಿ ಲೀಗ್ ಆಗಿರ್ತದೆ. ಆದ್ರೆ ಅವರು ದೇಶಿ ಲೀಗ್ ಅನ್ನು ಬಿಟ್ಟು ಸೌತ್ ಆಫ್ರಿಕಾ T20 ಕಡೆ ಮುಖ ಮಾಡಿದ್ದಾರೆ ಅನ್ನುವಂತಹ ಅಪ್ಡೇಟ್ಗಳು ಬರ್ತಾ ಇದೆ. ಅದು ಮಾತ್ರವಲ್ಲದೆ ಆಸ್ಟ್ರೇಲಿಯಾದ ಕೆಲವೊಂದಿಷ್ಟು ಪ್ಲೇಯರ್ಗಳು ಕೂಡ SA T20 ಆಡುವಲ್ಲಿ ಆಸಕ್ತಿ ತೋರಿಸ್ತಾ ಇದ್ದಾರೆ ಅನ್ನುವಂತಹ ಅಪ್ಡೇಟ್ಗಳು ಕೂಡ ಇದೆ. ಯಾಕಿರ್ಬಹುದು ಅಂತ ಹೇಳಿದ್ರೆ BBL ಗಿಂತ ಶ್ರೀಮಂತ ಲೀಗ್ ಆದಂತಹ SA T20ಯಲ್ಲಿ ಪ್ಲೇಯರ್ಗಳು ಆಟ ಆಡೋಕೆ ಇಷ್ಟಪಡ್ತಾರೆ. ಯಾಕಿರ್ಬಹುದು ಅಂತ ಹೇಳಿದ್ರೆ ಅಲ್ಲಿ ಸಿಗುವಂತಹ ಹಣದ ಮೊತ್ತಕ್ಕೆ ಹೋಲಿಸಿದರೆ BBL ತುಂಬಾನೇ ಕಡಿಮೆ ಮೊತ್ತದ ಹಣವನ್ನು ಕೊಡ್ತದೆ. ಸೊ ಆ ಕಾರಣದಿಂದಾಗಿ ಆಸ್ಟ್ರೇಲಿಯಾದ ಪ್ಲೇಯರ್ಗಳು ಸೌತ್ ಆಫ್ರಿಕಾ T20 ಕಡೆ ಮುಖ ಮಾಡ್ತಾ ಇದ್ದಾರೆ. SA T20 ಹಾಗೂ BBLಗೂ ಡಿಫ್ರೆನ್ಸ್ ಅಂತ ಹೇಳಿದ್ರೆ SA T20ಯಲ್ಲಿ ಇಂಡಿಯನ್ ಫ್ರಾಂಚೈಸಿಗಳು ಭಾಗವಹಿಸ್ತಾ ಇದ್ದಾವೆ. ಸೊ ಅದರಿಂದ ಅಲ್ಲಿ ಅತಿ ಹೆಚ್ಚಿನ ಅಮೌಂಟ್ಗಳು ಸುರಿತಾರೆ. ಸೊ ಅದರಿಂದ SA T20 IPL ಅನ್ನು ಬಿಟ್ರೆ ಸೆಕೆಂಡ್ ಪೊಸಿಷನ್ ಅಲ್ಲಿ ಇದೆ ಅಂತ ಹೇಳ್ಬಹುದು. ಮೊದಲ ಸ್ಥಾನದಲ್ಲಿ IPL ಬಂದ್ರೆ ಎರಡನೇ ಸ್ಥಾನದಲ್ಲಿ SA T20 ಬರ್ತದೆ. ಸೊ ಅದು ಹಣಕಾಸಿನ ವಿಚಾರದಲ್ಲಿ. ಯಾಕಂತ ಹೇಳಿದ್ರೆ ಅಲ್ಲಿ ನಮ್ಮ IPL ನ ಫ್ರಾಂಚೈಸಿಗಳು ಕೆಲಸ ಮಾಡ್ತವೆ. ಸೊ ಅದರಿಂದ IPL ನಲ್ಲಿ ಫ್ರಾಂಚೈಸಿ ಇರುವ ತಂಡಗಳೇ SA T20ಯಲ್ಲಿ ತಂಡಗಳನ್ನು ಖರೀದಿ ಮಾಡಿದ್ದಾರೆ. ಆದ್ರಿಂದ ಅಲ್ಲಿ ಹಣದ ಹೊಳೆ ಹರಿತಾ ಇದೆ. ಸೊ ಅದರಿಂದ ಪ್ಲೇಯರ್ಗಳು ಕಡಿಮೆ ಹಣಕ್ಕೆ ಆಡೋಕೆ ಇಷ್ಟಪಡೋದಿಲ್ಲ, ಜಾಸ್ತಿ ಹಣ ಎಲ್ಲಿ ಸಿಗುತ್ತೆ ಅಲ್ಲಿ ಆಡೋಕೆ ಇಷ್ಟಪಡ್ತಾರೆ. ಸೊ ಅದರಿಂದ ಪ್ಯಾಟ್ ಕಮಿನ್ಸ್ ಸೇರಿದಂತೆ ಕೆಲವೊಂದಿಷ್ಟು ಆಟಗಾರರು ಸೌತ್ ಆಫ್ರಿಕಾ ಲೀಗ್ ನತ್ತ ಮುಖ ಮಾಡಿದ್ದಾರೆ ಎನ್ನುವಂತಹ ಅಪ್ಡೇಟ್ಗಳು ಬರ್ತಾ ಇದೆ. ಇನ್ನು ನೆಕ್ಸ್ಟ್ ಅಪ್ಡೇಟ್ ಬಂದು ಇಂಗ್ಲೆಂಡ್ ನ ಸ್ಟಾರ್ ಆಲ್ರೌಂಡರ್ ಆದಂತಹ ಲಿಯಮ್ ಡಾಸನ್ ಏನಿದ್ದಾರೆ, ಅವರು ಎಲ್ಲಾ ಅಂತಾರಾಷ್ಟ್ರೀಯ ಕ್ರಿಕೆಟ್ ಅಥವಾ ಎಲ್ಲಾ ಮಾದರಿಯ ಕ್ರಿಕೆಟ್ ಇಂದ ನಿವೃತ್ತಿ ಘೋಷಣೆ ಮಾಡಿದ್ದಾರೆ. ಸೊ ನೋಡೋದಾದ್ರೆ ಒಬ್ಬ ಉತ್ತಮ ಆಲ್ರೌಂಡರ್ ಆಗಿದ್ರು. ಇಂಗ್ಲೆಂಡ್ ನ ಪರ ಅಂತಾರಾಷ್ಟ್ರೀಯ ಕ್ರಿಕೆಟ್ ನಲ್ಲೂ ಕೂಡ ಆಟವಾಡಿದ್ದಾರೆ. ಕೆಲವೊಂದಿಷ್ಟು T20 ಲೀಗ್ ನಲ್ಲಿ ಅವರ ಒಂದು ಪರ್ಫಾರ್ಮೆನ್ಸ್ ಇದೆಯಲ್ಲ, ಅದು ಒಳ್ಳೆ ರೀತಿಯಲ್ಲಿ ಇದೆ. ಸೊ ನೋಡೋದಾದ್ರೆ 100 ಇರ್ಬೋದು, ಬಿಗ್ ಬ್ಯಾಶ್ ಇರ್ಬೋದು, SA T20 ಇರ್ಬೋದು, ಇಂತಹ ಲೀಗ್ ಗಳಲ್ಲಿ ಅವರು ಆಟ ಆಡಿರ್ತಾರೆ. ಒಬ್ಬ ಬೆಸ್ಟ್ ಆಲ್ರೌಂಡರ್ ಅಂತ ಹೇಳ್ಬೋದು. ಇವಾಗ ಎಲ್ಲಾ ಮಾದರಿಯ ಕ್ರಿಕೆಟ್ಗೆ ಗುಡ್ ಬೈ ಹೇಳಿದ್ದಾರೆ. ಇನ್ನು ನೆಕ್ಸ್ಟ್ ಅಪ್ಡೇಟ್ ಬಂದು ಇಂಗ್ಲೆಂಡ್ ಕ್ರಿಕೆಟ್ ತಂಡಕ್ಕೆ ಹೊಸ ಫೀಲ್ಡಿಂಗ್ ಕೋಚ್ ಆಯ್ಕೆ ಆಗಿದ್ದಾರೆ. ಸೊ ಇದೇನಪ್ಪ ಅಷ್ಟು ವಿಶೇಷ ಅಂತ ಅನ್ಕೊಳ್ತೀರಾ? ಸೊ ಇದರಲ್ಲೇ ಇರೋದು ವಿಶೇಷ. ಯಾಕಂತ ಹೇಳಿದ್ರೆ ಈ ಬಾರಿಯ ಇಂಗ್ಲೆಂಡ್ ನ ಮೆನ್ಸ್ ತಂಡಕ್ಕೆ ಒಬ್ಬ ಲೇಡಿ ಕೋಚ್ ಇವಾಗ ನೇಮಕವಾಗಿದ್ದಾರೆ. ಸೊ ಅಷ್ಟೊಂದು ಸುಲಭವಲ್ಲ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿರುವಂತಹ ಮೆನ್ಸ್ ತಂಡಕ್ಕೆ ಒಬ್ಬ ಲೇಡಿ ಕೋಚ್ ಆಗಿ ಬರೋದು ಸುಲಭದ ಮಾತಾಗಿರುವುದಿಲ್ಲ. ಅಂಥದ್ರಲ್ಲಿ ಇಂಗ್ಲೆಂಡ್ ಕ್ರಿಕೆಟ್ ಈ ಒಂದು ದಿಟ್ಟ ನಿರ್ಧಾರ ಇಟ್ಟಿದೆ ಅಂತ ಹೇಳ್ಬೋದು. ಒಂದು ದೊಡ್ಡ ಹೆಜ್ಜೆ ಅಂತ ಹೇಳ್ಬೋದು, ಒಂದು ರೆಕಾರ್ಡ್ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಮೆನ್ಸ್ ತಂಡಗಳಿಗೆ ಒಬ್ಬ ಲೇಡಿ ಕೋಚ್ ಆಗಿ ಆಯ್ಕೆ ಆಗಿರುವುದು ಕೆಲವು ಕ್ಷಣಗಳಲ್ಲಿ ಮಾತ್ರ ಆಗಿರ್ತದೆ. ಅಂಥದ್ರಲ್ಲಿ ಈ ಒಬ್ಬ ಲೇಡಿ ಇವಾಗ ಇತಿಹಾಸ ಬರೆಯಲು ಸಿದ್ಧರಾಗಿದ್ದಾರೆ ಅಂತ ಹೇಳ್ಬೋದು. ಯಾರಿರ್ಬೋದು ಅಂತ ಹೇಳಿದ್ರೆ ಇದು ಇಂಗ್ಲೆಂಡ್ ನ ವಿಕೆಟ್ ಕೀಪರ್ ಆದಂತಹ ಸಾರಾ ಟೈಲರ್ ಏನಿದ್ದಾರೆ, ಅವರು ಇವಾಗ ಇಂಗ್ಲೆಂಡ್ ನ ಮೆನ್ಸ್ ಟೀಮ್ಗೆ ಫೀಲ್ಡಿಂಗ್ ಕೋಚ್ ಆಗಿ ಆಯ್ಕೆ ಆಗಿದ್ದಾರೆ. ಸೊ ಮೇನ್ ಕೋಚ್ ಏನಲ್ಲ, ಬ್ಯಾಟಿಂಗ್ ಕೋಚು ಅಲ್ಲ, ಬೌಲಿಂಗ್ ಕೋಚು ಅಲ್ಲ. ಸೊ ಫೀಲ್ಡಿಂಗ್ ಕೋಚ್ ತುಂಬಾನೇ ಇಂಪಾರ್ಟೆಂಟ್ ಆಗಿರುವುದು ಅದು ಫೀಲ್ಡಿಂಗ್ ಆಗಿರ್ತದೆ. ಸೊ ಅತ್ಯಮೂಲ್ಯ ಪೋಸ್ಟ್ ಅಂತ ಹೇಳ್ಬೋದು. ಅದರಲ್ಲಿ ಇವಾಗ ಒಬ್ಬ ಮಹಿಳಾ ಆಟಗಾರ್ತಿ ಇಂಗ್ಲೆಂಡ್ ನ ಪರ ಕೋಚ್ ಮಾಡಲಿದ್ದಾರೆ. ಸೊ ಇಂಗ್ಲೆಂಡ್ ನ ಮಾಜಿ ಕ್ರಿಕೆಟಿಗರಾದಂತಹ ಸಾರಾ ಟೈಲರ್ ಇಂಗ್ಲೆಂಡ್ ನ ಮೆನ್ಸ್ ಕ್ರಿಕೆಟ್ಗೆ ಇವಾಗ ಫೀಲ್ಡಿಂಗ್ ಕೋಚ್ ಆಗಿ ಆಯ್ಕೆ ಆಗಿದ್ದಾರೆ. ಸೊ ಇನ್ನು ನೆಕ್ಸ್ಟ್ ಅಪ್ಡೇಟ್ ಬಂದು ತುಂಬಾನೇ ಇಂಪಾರ್ಟೆಂಟ್ ಆದ ಅಪ್ಡೇಟ್ ಆಗಿರ್ತದೆ. ಸೊ RCBಗೆ ಗುಡ್ ನ್ಯೂಸ್. ಹೌದು, RCBಗೆ ಇವಾಗ ಗುಡ್ ನ್ಯೂಸ್ ಬರ್ತಾ ಇದೆ. ಏನಂತ ಹೇಳಿದ್ರೆ RCBಯ ವೇಗಿಯಾದಂತಹ ನುವಾನ್ ತುಷಾರ ಅವರ ಬದಲಿಗೆ ಇವಾಗ ಹೊಸ ಆಟಗಾರ ಎಂಟ್ರಿ ಕೊಟ್ಟಿದ್ದಾರೆ. ಹೌದು, ಇಂಗ್ಲೆಂಡ್ ನ ಸ್ಟಾರ್ ವೇಗಿಯಾದಂತಹ ಗ್ಲೀಸನ್ ಇವಾಗ RCBಗೆ ಎಂಟ್ರಿ ಕೊಟ್ಟಿದ್ದಾರೆ. ಈ ಮೂಲಕ 3ನೇ ಬಾರಿಗೆ IPL ಆಡಲಿದ್ದಾರೆ ಗ್ಲೀಸನ್. ಇದಕ್ಕೂ ಮುಂಚೆ ಚೆನ್ನೈನ ಪರ, ಹಾಗೇನೆ ನಂತರ ಮುಂಬೈ ಪರ, ಹಾಗೇನೆ ಇವಾಗ 2026ರಲ್ಲಿ RCBಯ ಪರ ಕಣಕ್ಕಿಳಿಯಲಿದ್ದಾರೆ. ಸೊ ಅವರಿಗೆ ನಮ್ಮ RCBಯ ಪ್ಲೇಯಿಂಗ್ 11 ಅಲ್ಲಿ ಚಾನ್ಸ್ ಸಿಗೋದು ತುಂಬಾನೇ ಕಷ್ಟ ಅನ್ನಿಸ್ತಾ ಇದೆ. ಆದ್ರೂ ಕೂಡ ಬ್ಯಾಕಪ್ ಬೌಲರ್ ಆಗಿ ಒಬ್ಬ ಒಳ್ಳೆ ಆಪ್ಷನ್ ಅಂತ ಹೇಳ್ಬಹುದು. ನುವಾನ್ ತುಷಾರ ಅವರ ಬದಲಿಗೆ
ಈ ಒಬ್ಬ ಪ್ಲೇಯರ್ ಅನ್ನು ನಮ್ಮ RCB ಬೈ ಮಾಡಿದೆ. ಸೊ ರಿಪ್ಲೇಸ್ಮೆಂಟ್ ಆಗಿ ಬೈ ಮಾಡಿದೆ. ಸುಮಾರು 1.6 ಕೋಟಿಯಷ್ಟು ಇವರಿಗೆ ಹಣವನ್ನು ನೀಡಲಾಗಿದೆ ಅಂತೆ. ಸೊ ಅದರಿಂದ ಅವರು ನಮ್ಮ RCBಗೆ 2026ರಲ್ಲಿ ಬದಲಿ ಆಟಗಾರರಾಗಿ ಎಂಟ್ರಿ ಕೊಟ್ಟಿದ್ದಾರೆ. ಸೊ ರೆಕಾರ್ಡ್ ಏನೋ ಉತ್ತಮವಾಗಿದೆ, ಬೆಸ್ಟ್ ಬೌಲರ್ ಅಂತ ಹೇಳ್ಬೋದು. ಆದ್ರೆ ಸ್ವಲ್ಪ ಮಟ್ಟಿಗೆ ಏಜ್ ಕನ್ಸರ್ನ್ ಅಂತ ಹೇಳ್ಬೋದು. ಮೀಡಿಯಂ ಫಾಸ್ಟ್ ಬೌಲರ್ ಆಗಿರ್ತಾರೆ. ಸೊ ಮೀಡಿಯಂ ಫಾಸ್ಟ್ ಬೌಲರ್ ಅಲ್ಲಿ ಸ್ಕಿಲ್ ಗಳನ್ನು ಬಳಸ್ತಾರೆ. ಸೊ ಆದ್ರಿಂದ ಅವರು ಉತ್ತಮ ಚಾಯ್ಸ್ ಅಂತ ಹೇಳ್ಬೋದು ಬದಲಿ ಆಟಗಾರರಾಗಿ. ನಮ್ಮ RCBಯಲ್ಲಿ ಅವರಿಗೆ ಖಂಡಿತವಾಗಿ ಚಾನ್ಸ್ ಸಿಗೋದು ಡೌಟ್ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಜಾಶ್ ಹೇಸಲ್ವುಡ್ ಇರ್ಬೋದು, ಹಾಗೇನೆ ಜಾಕಬ್ ಡಫಿ, ಹಾಗೇನೆ ರೊಮಾರಿಯೋ ಶೆಫರ್ಡ್ ಕೂಡ ಇದ್ದಾರೆ. ಸೊ ಆದ್ರಿಂದ ಅವರಿಗೆ ನಮ್ಮ RCBಯಲ್ಲಿ ಆಡೋಕೆ ಸಿಗೋದು ಡೌಟ್. ಆದ್ರೂ ಕೂಡ ಬೆಂಚ್ ನಲ್ಲಂತೂ ಖಂಡಿತವಾಗಿ ಇರ್ತಾರೆ. ಸೊ ಬೆಸ್ಟ್ ರಿಪ್ಲೇಸ್ಮೆಂಟ್ ಅಂತಾನೆ ಹೇಳ್ಬಹುದು. ಯಾಕಂತ ಹೇಳಿದ್ರೆ ತುಂಬಾನೇ T20 ಮ್ಯಾಚ್ ಆಡಿರುವಂತಹ ಎಕ್ಸ್ಪೀರಿಯನ್ಸ್ ಇದೆ. 150ಕ್ಕಿಂತಲೂ ಅಧಿಕವಾದ T20 ಮ್ಯಾಚ್ ಆಡಿರ್ತಾರೆ. ಸೊ ಅದೇ ರೀತಿ ಉತ್ತಮ ಎಕಾನಮಿಯನ್ನು ಕೂಡ ಹೊಂದಿರ್ತಾರೆ. ಸೊ IPL ಆಡಿದ ಅನುಭವವೂ ಕೂಡ ಉಂಟು. ಅದರಿಂದ ಒಂದು ಒಳ್ಳೆ ಪಿಕ್ ಅಂತ ಹೇಳ್ಬಹುದು. ಇನ್ನು ನೆಕ್ಸ್ಟ್ ಅಪ್ಡೇಟ್ ಬಂದು CSKಗೆ ಮತ್ತೊಬ್ಬ ಹೊಸ ಪ್ಲೇಯರ್ ಎಂಟ್ರಿ ಆಗಿದ್ದಾರೆ. ಸೊ ಈ ಬಾರಿಯ IPL ಏನಿದೆ ಅದು CSKಯ ಪಾಲಿಗೆ ಇಂಜುರಿ ಪ್ರೀಮಿಯರ್ ಲೀಗ್ ಆಗಿದೆ. ಸೊ 8ನೇ ಪ್ಲೇಯರ್, CSKಯ 8ನೇ ಪ್ಲೇಯರ್ ಇವಾಗ ಇಂಜುರಿ ಆಗಿ ಹೊರಗಡೆ ಹೋಗಿದ್ದಾರೆ. ಸೊ ಖಲೀಲ್ ಅಹಮದ್ ಏನಿದ್ದಾರೆ ಅವರು ಇಂಜುರಿಯಿಂದ ಟೀಮಿಂದ ಹೊರಗಡೆ ಹೋಗಿದ್ರು. ಅವರ ಬದಲಾಗಿ ಇವಾಗ ಕುಲ್ದೀಪ್ ಯಾದವ್ ಅಂತ ಒಬ್ಬ ಬೌಲರ್ ಇದ್ದಾರೆ, ಅವರನ್ನು ರಿಪ್ಲೇಸ್ ಮಾಡ್ಕೊಂಡಿದೆ. ಸೊ ಈ ಕುಲ್ದೀಪ್ ಯಾದವ್ ರಾಜಸ್ಥಾನ್ ಪರ ಕೂಡ ಆಡಿದ್ರು. ಪ್ರಸ್ತುತ IPL ನಲ್ಲಿ ಚೆನ್ನೈನ ನೆಟ್ ಬೌಲರ್ ಕೂಡ ಆಗಿದ್ರು. ಇವಾಗ ಚೆನ್ನೈ ಅವರನ್ನು ಸೈನ್ ಮಾಡ್ಕೊಂಡಿದೆ. ಸೊ ಅಷ್ಟೊಂದು ಶೈನ್ ಆದ ಆಟಗಾರ ಅಂತ ಹೇಳೋಕ್ ಆಗೋದಿಲ್ಲ, ಯಾಕಂದ್ರೆ ಅವರ ಹೆಸರು ಎಲ್ಲೂ ಕೂಡ ಇಷ್ಟರವರೆಗೆ ಬಂದಿಲ್ಲ. ಅದರಿಂದ ಈ ಬಾರಿಯ IPL ನಲ್ಲಿ ಒಂದು ವೇಳೆ ಚಾನ್ಸ್ ಸಿಕ್ಕಿದ್ರೆ ಕಮಾಲ್ ಮಾಡಬಹುದು. ಇಲ್ಲವಾದ್ರೆ ಒಂದು ಫ್ರಾಂಚೈಸಿ ಅವರನ್ನು ಮಣೆ ಹಾಕೋದಿಲ್ಲ ಅಂತ ಅನಿಸ್ತಾ ಇದೆ. ಸೊ ಒಂದ್ ವೇಳೆ ಮಣೆ ಹಾಕಿದ್ದಾರೆ ಅಂತ ಹೇಳಿದ್ರೆ ಏನೋ ಒಂದು ಪಾಯಿಂಟ್ ಗುರುತಿಸಿಕೊಂಡು ಒಂದು ಫ್ರಾಂಚೈಸಿ ಅವರನ್ನು ಪಿಕ್ ಮಾಡಿರುತ್ತೆ. ಸೊ ಅದರಿಂದ ನೋಡುವ ಮುಂದಿನ ದಿನಗಳಲ್ಲಿ ಅವರು ಯಾವ ರೀತಿ CSKಗೆ ಬೆಂಬಲವಾಗಿ ನಿಲ್ತಾರೆ ಅಂತ. ಒಂದು ವೇಳೆ ನಿಮ್ಗೆ ಈ ಮಾಹಿತಿ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೇನೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ನಮಸ್ಕಾರ.